ಸ್ವಾಮಿ ಚಂದ್ರಶೇಖರ್ ಸ್ವಾಮೀಜಿ ಈಗ ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನ ಡಿ.ಕೆ. ಶಿವಕುಮಾರ್ ಅವರಿಗೆ ಬಿಟ್ಕೊಡ್ಬೇಕು ಅಂತ ಹೇಳಿ ವೇದಿಕೆಯಲ್ಲೇ ಹೇಳಿದ್ದಾರೆ ಸರ್. ಅಂದರೆ 2.5 ವರ್ಷ ಆಗಬೇಕು ಅಂತ ಇತ್ತಲ್ಲ, ಅದಕ್ಕಿಂತ ಮುಂಚೆ ಬಿಟ್ಕೊಡ್ಲಿ, ಇಷ್ಟು ವರ್ಷ ಅನುಭವಿಸಿದ್ದೀರಾ ಅಂತ ಹೇಳಿದ್ದಾರೆ. ಏನು ಹೇಳಿರಪ್ಪ ನಮಗೆ ಗೊತ್ತಿಲ್ಲ, ಎಲ್ಲ ನಾನು ಯಾಕೆ ಸುಮ್ಮನೆ ಕಮೆಂಟ್ ಮಾಡಿ. ಅಲ್ಲ, ಯಾಕೆ ಸಿದ್ದರಾಮಯ್ಯ ಅವರು ಆಡಳಿತ ಸರಿಯಾಗಿ ಮಾಡ್ತಾ ಇಲ್ವಾ ಅಂತ. ಸಿದ್ದರಾಮಯ್ಯ ಅವರೇನು ಆಡಳಿತ ಸರಿಯಾಗಿ ಮಾಡ್ತಾ ಇಲ್ವಾ, ಹಿಂಗೆ ಸಿಎಂ ಬದಲಾವಣೆ ಹೇಳಿದವರು ಸರಿಯಾಗಿ ಮಾಡೋದಿಲ್ಲ ಅಂತ ಯಾರು ಹೇಳ್ತಾರಪ್ಪ? ಚೆನ್ನಾಗಿ ಮಾಡ್ತಾ ಇದ್ದಾರೆ. ಹೇಳಿದ್ರೆ ವರ್ಷ ಆಯ್ತು ಹೈಕಮಾಂಡ್ ಹೈಕಮಾಂಡ್ ಇರ್ತಾರೆ, ಎಲ್ಲರೂ ಸರಿಯಾಗಿ ಉತ್ತರ ಕೊಡೋರು ಅವರು. ಬದಲಾವಣೆ ಚರ್ಚೆ ಯಾಕೆ ಬರ್ತಾ ಅದಾದ ಹೈಕಮಾಂಡರಿಗೆ ಮಾಡ್ತಾರೆ. ಸ್ವಾಮಿಗಳು ಹೇಳಿದ್ರು ಮಾಡೋದಿಲ್ಲ, ಯಾರು ನೋಡಿರಲ್ಲ. ಹೈಕಮಾಂಡ್ ಅದಕ್ಕೆಲ್ಲ ಐತಿ, ಅವರು ಮಾಡ್ತಾರೆ. ಆಗಿನ ಪ್ರಕಾರ ನಡ್ಕೊಂತಾರೆ ಅವರು. ಈಗ ಒಂದಿಷ್ಟು ಬಣ ಡಿ.ಕೆ. ಶಿವಕುಮಾರ್ ಅವ್ರ ವಿರುದ್ಧ ಹೊರಟಿದೆ ಸರ್, ಅವರೇ ಆಗ್ಬೇಕಂತೇಳಿ. ಈಗ ಅದೇ ಹೈಕಮಾಂಡ್ ಐತಲ್ಲ, ಅದಕ್ಕೆಲ್ಲ ಅನ್ಬೋದು. ಶಿವಗಂಗಾ ಬಸವರಾಜ್ ಅವರು ಪದೇ ಪದೇ ಹೇಳ್ತಿದ್ದಾರೆ ಸರ್, ಸಿಎಂ ಬದಲಾವಣೆ ಆಗಲಿ ಅಂತೇಳಿ. ತಿಮ್ಮಪ್ಪ ಗೌರಿ ಮೀನು ಸಾಕಣೆ ಮಾಡಿ ವರ್ಷಕ್ಕೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಅವ್ನಿಗೆ ಏನಾರು ಚಾರ್ಜ್ ಮಾಡೋರು ಅಂತ ಹೇಳ್ತಿರ್ಬೇಕು. ಯಾರು ಹೇಳಿದ್ರೆ ಏನು ನಡೆಯೋಲ್ಲ, ಎಲ್ಲ ಹೈಕಮಾಂಡ್ ಅಪ್ಪ ಇರೋದು. ನಿಮಗೆ ಸಿಗ್ಲಿಲ್ಲ ಸಬ್ಜೆಕ್ಟ್ ಹಾಕಿದ್ರೆ ಬರ್ತೀರ. ಈಗ ಡಿ.ಸಿ.ಎಂ ಒಂದು ಜಾತಿವಾರು ಮಾಡ್ಬೇಕಂತ ಅದೊಂದು ಹೊರಟಿದೆ. ಅಯ್ಯಾರು ಏನು ಮಾಡೋಕ್ಕಾಗಲ್ಲ, ಸುಮ್ಮನೆ ಅವೆಲ್ಲ ಸುಮ್ಮನೆ ಅವೆಲ್ಲ ಏನು ಆಗೋದಿಲ್ಲ, ಹೋಗೋದಿಲ್ಲ. ಅವು ಏನು ಮಾಡ್ಬೇಕು ಅದನ್ನು ಹೈಕಮಾಂಡ್ ಮಾಡಬೇಕು. ಹಾಗಾದರೆ ಸಿಎಂ ಬದಲಾವಣೆ ನಿಮ್ಮ ಪ್ರಕಾರ ಆಗೋದು ಬೇಡ ಅಂತೀರಾ ಸರ್? ನಾನು ಆಗ್ಬೇಕು ಅನ್ನೋಲ್ಲ, ಬೇಡ ಅನ್ನೋದಲ್ಲ. ಹೈಕಮಾಂಡ್ ನೋಡ್ಕೊಂತಾರೆ, ಅದೇ ಮಾತಾಡ್ತೀನಿ. ಈಗ ಒಕ್ಕಲಿಗ ಸ್ವಾಮೀಜಿಗಳೆಲ್ಲ ಒಂದು ಕಡೆ ನಿಂತ್ಕೊಂಡು ಡಿ.ಕೆ. ಶಿವಕುಮಾರ್ ಅವರಿಗೆ ಕೊಡಬೇಕು ಅಂತ ಈಗ ಒಂದು ಕಡೆ ನಿಂತಿದ್ದಾರೆ ಸರ್. ಓಪನ್ ಕಾರ್ಯಕ್ರಮದಾಗ ಹೇಳಿದ್ದಾರೆ. ಕೆಂಪೇಗೌಡ ಕಾರ್ಯಕ್ರಮ ಜಿಎಂ ಸಿದ್ದೇಶ್ವರ ಅಂತ ಏನಂದ್ರೆ ಏನು ಸರ್, ಏನು ಅವ್ರ ಹೆಸರು ಹೇಳಕತ್ತ ಕೆಂಪೇಗೌಡ ಜಯಂತಿಯಲ್ಲಿ ಹೇಳಿದರು ಸರ್. ಅವ್ರು ಹೇಳಿರ್ತಾರಂತ ನಾನು ಸ್ವಾಮಿಗಳು ಹೇಳ್ದಂಗೆ ಮಾಡ್ತಾರೆ. ಹೈಕಮಾಂಡ್ ಐತೆ, ಅವಕ್ಕೆಲ್ಲ ಮಾಡ್ತಾರೆ ಅವರು. ಹೈಕಮಾಂಡರ್ ತೀರ್ಮಾನ